ಯಾವ ತಪ್ಪುಗಳನ್ನು ಮಾಡಿದರೆ ಲಕ್ಷ್ಮೀದೇವಿಯು ಕೋಪಗೊಂಡು ಮನೆಯಿಂದ ಹೊರಟು ಹೋಗ್ತಾಳೆ. ಮಾಡುವ ಕೆಲಸದಲ್ಲಿ ಸದಾ ಅಡೆತಡೆ, ಒಂದೊಂದು ರೂಪಾಯಿಗೂ ಸಂಕಷ್ಟ, ಯಶಸ್ಸು ಅನ್ನೋದೇ ಇಲ್ಲ ಅಂದರೆ ಮೊದಲು ಮನೆಯಲ್ಲಿ ಈ ತಪ್ಪುಗಳು ಆಗದಂತೆ ನೋಡಿಕೊಳ್ಳಿ. ಇಲ್ಲವಾದರೆ ನೀವು ಎಷ್ಟೇ ಭಕ್ತಿ ಭಾವದಿಂದ ದೀಪ ಹಚ್ಚಿ ದೇವರಿಗೆ ಬೇಡಿದರೂ ಕೂಡ ಕಷ್ಟಗಳು ಮಾತ್ರ ಕರಗೋದಿಲ್ಲ. ನಿಮಗೆ ತಿಳಿಯದ ಹಾಗೆ ಮಾಡುವ ಕೆಲವು ತಪ್ಪುಗಳಿಂದ ಮನೆಯಲ್ಲಿ ನೆಮ್ಮದಿ ಹಾಗೂ ಹಣ ನೆಲೆಸೋದಿಲ್ಲ. ಸಾಕ್ಷಾತ್ ಲಕ್ಷ್ಮಿ ಅಂಶಗಳು ಅಂದರೆ ಮನೆಯಲ್ಲಿ ಸದಾ ನೆಮ್ಮದಿ, ಸಂತೋಷ, ಹಣ, ಆರೋಗ್ಯ ಸ್ಥಿರವಾಗಿರೋದು. ಆ ಸ್ಥಿರತೆಯೇ ಮನೆಯಲ್ಲಿ ಇಲ್ಲ ಅಂದರೆ ಲಕ್ಷ್ಮಿ ಅಂಶವು ಕೂಡ ಮನೆಯಲ್ಲಿ ನೆಲೆಸೋದಿಲ್ಲ. ಕಷ್ಟದ ಮೇಲೆ ಕಷ್ಟಗಳು ಎದುರಾಗುತ್ತೆ. ಮೊಟ್ಟ ಮೊದಲನೆಯದಾಗಿ ಸ್ನಾನ ಮಾಡುವಾಗ ಅಥವಾ ಕೈಕಾಲುಗಳನ್ನು ತೊಳಿಬೇಕಾದರೆ ಎಷ್ಟೋ ಜನರು ಒಂದು ಕಾಲಿನಿಂದ ಮತ್ತೊಂದು ಕಾಲನ್ನು ಉಜ್ಜಿ ತೊಳೆದು ಸ್ನಾನವನ್ನು ಮಾಡ್ತಾರೆ, ಕಾಲುಗಳನ್ನು ತೊಳಿತಾರೆ. ಈ ತಪ್ಪು ಮಾತ್ರ ಮಾಡಬಾರ್ದು. ಇದರಿಂದ ಲಕ್ಷ್ಮೀದೇವಿಯು ಮನೆಯಲ್ಲಿ ಎಂದಿಗೂ ನೆಲೆಸೋದಿಲ್ಲ. ಯಾರ ಮನೆಯಲ್ಲಿ ವ್ಯಸನಿಗಳು ಇರ್ತಾರೋ ಅಲ್ಲಿ ಲಕ್ಷ್ಮಿ ನೆಲೆಸೋದಿಲ್ಲ. ವ್ಯಸನಕ್ಕೂ ಒಂದು ಮಿತಿ ಅನ್ನೋದು ಇರಬೇಕು. ಆ ಮಿತಿ ಮೀರಿದರೆ ಮನೆಯಲ್ಲಿ ಲಕ್ಷ್ಮೀದೇವಿಯ ಬದಲಾಗಿ ದಾರಿದ್ರ್ಯ ದೇವಿಯು ಬಂದು ನೆಲೆಸ್ತಾಳೆ. ಮನೆಯಲ್ಲಿ ದೇವರ ಚಿತ್ರಕಲೆ ಅಥವಾ ಪೇಪರ್ಗಳ ಮೇಲೆ ದೇವರ ಫೋಟೋ ಅಥವಾ ಚಿತ್ರವಿದ್ದರೆ ಆ ಪೇಪರ್ಗಳನ್ನು ಮುದುರಿ ಎಸೆಯಬಾರದು. ಒಡೆದು ಹೋದಂತಹ ದೇವರ ವಿಗ್ರಹ ಹಾಗೂ ಚಿತ್ರಪಟಗಳನ್ನು, ಫೋಟೋ ಫ್ರೇಮ್ಗಳನ್ನು ಮನೆಯಲ್ಲಿ ಇಡಬಾರದು. ಹಾಗಂತ ಗಾಜಿನ ಚೂರುಗಳ ಸಮೇತ ನದಿಗೆ ಅಥವಾ ಹರಿಯುವ ನೀರಿಗೆ ಬಿಡುವುದು ಅಥವಾ ಅರಳಿ ಮರದ ಕೆಳಗೆ ಇಟ್ಟು ಬರುವುದು ಮಹಾ ತಪ್ಪು. ಅದಕ್ಕಿಂತ ದೊಡ್ಡ ದೋಷವಿಲ್ಲ. ಪ್ರಕೃತಿಯನ್ನು ದೇವರ ರೀತಿಯಲ್ಲೇ ನೋಡಬೇಕು. ನಮ್ಮ ಸುತ್ತಮುತ್ತಲಿನ ಪ್ರಾಣಿ ಪಕ್ಷಿಗಳಿಗೆ ಅಥವಾ ಮತ್ತೊಂದು ಜೀವ ಸಂಕುಲಕ್ಕೆ ನಮ್ಮಿಂದ ಆ ಗಾಜಿನ ಚೂರುಗಳಿಂದ ತೊಂದರೆ ಆಗಬಹುದು ಎನ್ನುವ ಸಾಮಾನ್ಯ ಜ್ಞಾನ ನಮ್ಮಲ್ಲಿರಬೇಕು. ಹಾಗೆಯೇ ಊಟ ಮಾಡುವಾಗ ನಿಮಗೆ ಎಷ್ಟು ಅವಶ್ಯಕತೆ ಇರುತ್ತದೋ ಅಷ್ಟೇ ಊಟವನ್ನು, ಆಹಾರವನ್ನು ತಟ್ಟೆಗೆ ಬಡಿಸಿಕೊಳ್ಳಿ. ಅದನ್ನು ಬಿಟ್ಟು ಹೇಗೆ ಬೇಕೆಂದರೆ ಹಾಗೆ ನಿಮ್ಮ ಅಹಂಕಾರ, ಕೋಪ, ದುರಹಂಕಾರವನ್ನು ಅನ್ನದ ಮೇಲೆ ತೋರಿಸಬಾರದು. ಟಿವಿ, ಮೊಬೈಲ್ಗಳನ್ನು ನೋಡ್ತಾ ಊಟವನ್ನು ಮಾಡೋದು, ಊಟ ಮಾಡುವಾಗ ಕಾಲುಗಳನ್ನು ಅಲ್ಲಾಡಿಸೋದು, ಅಗತ್ಯಕ್ಕಿಂತ ಹೆಚ್ಚು ಊಟವನ್ನು ಹಾಕಿಕೊಂಡು ಸರಿಯಾಗಿ ತಿನ್ನದೆ ಚೆಲ್ಲೋದು, ನಿರಂತರವಾಗಿ ಈ ತಪ್ಪುಗಳನ್ನು ಮಾಡ್ತಾ ಬಂದರೆ ಒಂದೇ ಒಂದು ಕ್ಷಣವು ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸೋದಿಲ್ಲ. ಮಕ್ಕಳು ಈ ತಪ್ಪುಗಳನ್ನು ಮಾಡ್ತಾ ಇದ್ರೆ ಅವರಿಗೆ ತಪ್ಪದೆ ತಿಳಿ ಹೇಳಬೇಕು. ಇದರಿಂದ ಲಕ್ಷ್ಮೀದೇವಿಗೆ ಕೋಪ ಬಂದು ಮನೆಯನ್ನ ಬಿಟ್ಟು ಹೋಗ್ತಾಳೆ. ಹಾಗೆಯೇ ಮಂಗಳವಾರದ ದಿನ ಸಾಲವನ್ನ ಪಡಿಬಾರದು. ಜೀವನ ಪೂರ್ತಿ ಆ ಋಣದಲ್ಲಿ ಇರಬೇಕಾಗುತ್ತೆ. ಸಾಲ ತೀರಿಸಲು ಆಗದೆ ವಿಪರೀತ ಖಿನ್ನತೆಗೆ ಒಳಗಾಗ್ತೀರಾ. ಯಾರ ಬಳಿಯಾದರೂ ಸಾಲ ಮಾಡಬೇಕು ಅಂದ್ರೆ ಮಂಗಳವಾರದ ದಿನ ಮಾತ್ರ ಮಾಡಬೇಡಿ. ಇನ್ನು ಬುಧವಾರದ ದಿನ ಯಾವುದೇ ವ್ಯಕ್ತಿಗೂ ಸಾಲವನ್ನ ನೀಡಬಾರದು. ಆರೋಗ್ಯ ಅದು ಇದು ಎಮರ್ಜೆನ್ಸಿ ಇತ್ತು ಅಂದಾಗ ಮಾತ್ರ ಬುಧವಾರ ಸಾಲವನ್ನ ನೀಡಬಹುದು ವಿನಃ ಸುಖ ಸುಮ್ಮನೆ ಬುಧವಾರ ಸಾಲ ನೀಡಿದರೆ ಮರಳಿ ಆ ಹಣ ಬರೋದು ತೀರಾ ಕಷ್ಟವಾಗುತ್ತೆ. ಲಕ್ಷ್ಮಿಯು ಕೂಡ ನಿಮ್ಮಿಂದ ದೂರ ಹೋಗ್ತಾಳೆ. ಹಾಗೆಯೇ ಶುಕ್ರವಾರದ ದಿನ ಕಪ್ಪು ಬಣ್ಣದಲ್ಲಿ ಇರುವಂತಹ ವಸ್ತ್ರಗಳನ್ನು ಎಂಥದ್ದೇ ಪರಿಸ್ಥಿತಿಯಲ್ಲೂ ಧರಿಸಬಾರದು. ಲಕ್ಷ್ಮೀದೇವಿಗೆ ನೀಲಿ ಬಣ್ಣವೆಂದರೆ ಬಹಳ ಇಷ್ಟ. ಕ್ಷೀರ ಸಾಗರದಿಂದ, ಹಾಲಿನ ಸಮುದ್ರದಿಂದ ಬಂದಂತಹ ಮಹಾಲಕ್ಷ್ಮೀ ದೇವಿಗೆ ನೀಲಿ ಎಂದರೆ ಇಷ್ಟ. ಶುಕ್ರವಾರ ನೀಲಿ ಬಣ್ಣದ ವಸ್ತ್ರವನ್ನು ಪಾಲಿಸಿ. ಆದರೆ ಯಾವುದೇ ಕಾರಣಕ್ಕೂ ಕಪ್ಪು ಬಣ್ಣದ ವಸ್ತ್ರವನ್ನು ಧರಿಸಬೇಡಿ. ಹಾಗಂತ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋರಿಗೂ, ಸಿನಿಮಾ ರಂಗದಲ್ಲಿ ಹಣಕ್ಕಾಗಿ ಕೆಲಸ ಮಾಡೋರಿಗೂ ಯಾವ ನಿಯಮ ಅಂತ ಪ್ರಶ್ನೆ ಕೇಳಬೇಡಿ. ವ್ರತ, ದುಡಿಮೆ, ಅನಿವಾರ್ಯತೆಗಳು ಇದ್ದಾಗ ಮಾಡಲೇಬೇಕಾಗುತ್ತೆ. ಅದು ತಪ್ಪಾಗೋದಿಲ್ಲ. ಇನ್ನು ಮನೆಯಲ್ಲಿ ಉತ್ತರ ದಿಕ್ಕಿನಲ್ಲಿ ಕಪ್ಪು ಬಣ್ಣದ ವಸ್ತುಗಳನ್ನು ಇಡಬಾರದು. ಉತ್ತರ ದಿಕ್ಕು ದುಡ್ಡಿಗೆ ಸಂಬಂಧಪಟ್ಟಂತಹ ದಿಕ್ಕು, ಕುಬೇರನ ದಿಕ್ಕು, ದುಡ್ಡು ಚೆನ್ನಾಗಿ ಸಂಚರಿಸುವಂತಹ ದಿಕ್ಕು. ಆ ದಿಕ್ಕಿನಲ್ಲಿ ನೀವು ಕಗ್ಗತ್ತಲ ಕಪ್ಪು ಬಣ್ಣದ ವಸ್ತುಗಳನ್ನು ಇಡಲೇಬಾರದು. ಇದರಿಂದ ಆ ಮನೆಗೆ ಲಕ್ಷ್ಮೀದೇವಿಯ ಕರುಣೆ ಹಾಗೂ ಅನುಗ್ರಹ ಕಡಿಮೆಯಾಗ್ತಾ ಹೋಗುತ್ತೆ. ಹಾಗೆಯೇ ಲಕ್ಷ್ಮೀದೇವಿಗೆ ಪ್ರಿಯವಾಗುವಂತಹ ಈ ಒಂದು ಪುಷ್ಪ ಹಾಗೂ ಈ ಎಲೆಯ ವಿಚಾರದಲ್ಲಿ ಈ ತಪ್ಪು ಆಗದಂತೆ ನೋಡಿಕೊಳ್ಳಬೇಕು. ಲಕ್ಷ್ಮೀದೇವಿಯ ಪೂಜೆಯಲ್ಲಿ ಬಳಸುವಂತಹ ಕಮಲದ ಪುಷ್ಪ ಹಾಗೂ ಬಿಲ್ವಪತ್ರೆ ಎಲೆಗಳು ಎಂದಿಗೂ ಕೂಡ ನೀವು ಪೂಜೆಗೆ ಅರ್ಪಿಸುವಾಗ ಮುದುರಿರಬಾರದು. ನಿಮ್ಮ ಕೈಯಾರೆ ಆ ಪುಷ್ಪ ಅಥವಾ ಎಲೆಯನ್ನ ಮುದುರಬಾರದು. ಲಕ್ಷ್ಮೀ ಪೂಜೆಯಲ್ಲಿ ಈ ತಪ್ಪು ನಡೆದರೆ ಆ ಮನೆಯಲ್ಲಿ ಲಕ್ಷ್ಮೀದೇವಿಯು ಎಂದಿಗೂ ನೆಲೆಸೋದಿಲ್ಲ. ಇನ್ನು ಲಕ್ಷ್ಮೀ ಸ್ವರೂಪವಾದ ಬಾಗಿಲನ್ನು, ಮುಖ್ಯ ದ್ವಾರವನ್ನು ಕಾಲಿನಿಂದ ತಳ್ಳುವುದು, ಒದೆಯುವುದು ಮಾಡಬಾರದು. ಸದಾ ಸ್ತ್ರೀಯರು ಮನೆಯಲ್ಲಿ ಕಣ್ಣೀರನ್ನ ಹಾಕಬಾರದು. ಆ ಮನೆಗೆ ದಾರಿದ್ರ್ಯ ದೋಷಗಳು ಹೆಚ್ಚಾಗ್ತಾ ಹೋಗುತ್ತೆ. ಮನೆಯಲ್ಲಿ ಇಟ್ಟ ಹಣವನ್ನು ಮನೆಯ ಸದಸ್ಯರೇ ಕದಿಯಬಾರದು. ಇದರಿಂದ ಲಕ್ಷ್ಮಿ ಅಂಶ ಅಥವಾ ಲಕ್ಷ್ಮೀದೇವಿಯ ಕೃಪೆ ಆ ಮನೆಗೆ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಇದರಿಂದ
ಹಣಕಾಸಿನ ಸಂಕಷ್ಟಗಳು ಮನೆಯಲ್ಲಿ ಉಲ್ಬಣ ಆಗುತ್ತೆ. ಮನೆಯಲ್ಲಿ ಎಲ್ಲಿ ಬೇಕೆಂದರೆ ಅಲ್ಲಿ ಹಣವನ್ನು, ಚಿಲ್ಲರೆಗಳನ್ನು ಇಡಬಾರದು. ಒಂದು ಪರಿಶುದ್ಧವಾದಂತಹ ಜಾಗದಲ್ಲಿ ಲಕ್ಷ್ಮೀದೇವಿಯ ಸ್ವರೂಪವಾದಂತಹ ಹಣವನ್ನು, ಚಿಲ್ಲರೆ ನಾಣ್ಯಗಳನ್ನು ಏರ್ಪಾಡು ಮಾಡಿಕೊಳ್ಳಬೇಕು. ಹಾಗೆಯೇ ಊಟ ಆದ ಮೇಲೆ ತಟ್ಟೆ ಒಣಗಲು ಬಿಡಬಾರದು. ಇದರಿಂದ ದಾರಿದ್ರ್ಯತನ ಮನೆಗೆ ಹೆಚ್ಚಾಗ್ತಾ ಹೋಗುತ್ತೆ. ಆರೋಗ್ಯದ ಸಮಸ್ಯೆಗಳು ಕೂಡ ಎದುರಾಗುತ್ತೆ. ನೋಡಿದ್ರಲ್ಲ, ಗೊತ್ತಿದ್ದು ಗೊತ್ತಿಲ್ಲದೆಯೋ ಮಾಡುವಂತಹ ಕೆಲವು ತಪ್ಪುಗಳಿಂದ ಹಣಕಾಸಿನ ಸಂಕಷ್ಟಗಳು ಯಾವ ರೀತಿ ಎದುರಾಗುತ್ತೆ, ಲಕ್ಷ್ಮೀದೇವಿಯು ಯಾವ ರೀತಿಯಾಗಿ ಮನೆ ಬಿಟ್ಟು ಹೋಗ್ತಾಳೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀವಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಜೈ ಮಹಾಲಕ್ಷ್ಮೀ ದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನೆಲ್ ಮುಖಾಂತರ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.